ಭಾರತ ಅಮೆರಿಕದ ನಡುವೆ ಮಧ್ಯಂತರ ವ್ಯಾಪಾರ ಒಪ್ಪಂದದ ರೂಪುರೇಷೆ ಅಂತಿಮಗೊಂಡಿದ್ದು 2047ರ ವಿಕಸಿತ ಭಾರತವನ್ನು ನಿರ್ಮಿಸುವ ಪಯಣದಲ್ಲಿ ಇದೊಂದು ಮಹತ್ವದ ದಿನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ವ್ಯಾಪಾರ ಒಪ್ಪಂದದ ಚೌಕಟ್ಟಿನ ಕುರಿತು ಮಾಹಿತಿ ನೀಡಿದ ಅವರು, ಭವಿಷ್ಯವನ್ನು ಗಮನದಲ್ಲಿರಿಸಿಕೊಂಡು ಎರಡೂ ದೇಶಗಳ ಸಂಬಂಧ, ರಾಜತಾಂತ್ರಿಕ ಬಾಂಧವ್ಯ ಮತ್ತು ಸ್ನೇಹವನ್ನು ಪರಿಗಣಿಸಿ 2025ರ ಫೆಬ್ರವರಿಯಿಂದ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ಆರಂಭವಾಗಿತ್ತು. ಇದೀಗ ಒಪ್ಪಂದದ ರೂಪುರೇಷೆ ಪೂರ್ಣಗೊಂಡಿದ್ದು, ಉಭಯ ರಾಷ್ಟ್ರಗಳ ನಡುವೆ ವಾರ್ಷಿಕ $500 ಬಿಲಿಯನ್ ವ್ಯಾಪಾರ ನಡೆಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಭವಿಷ್ಯದ ಅನುಕೂಲತೆಗಳನ್ನು ಗಮನಿಸಿ ಪ್ರತಿ ವಲಯದಲ್ಲೂ ಉತ್ಸಾಹ ಕಂಡುಬರುತ್ತಿದೆ. ಅಮೆರಿಕ ವಿಶ್ವದ ಅತಿದೊಡ್ಡ ಆರ್ಥಿಕತೆ ಹೊಂದಿದ್ದು, ಒಪ್ಪಂದದಿಂದಾಗಿ ಭಾರತಕ್ಕೆ $30 ಟ್ರಿಲಿಯನ್ ಆರ್ಥಿಕತೆ ಹೊಂದಿರುವ ಅಮೆರಿಕದ ಮಾರುಕಟ್ಟೆಗೆ ಅತ್ಯಂತ ಅನುಕೂಲಕರ ರೀತಿಯಲ್ಲಿ ಪ್ರವೇಶ ದೊರೆತಂತಾಗಿದೆ ಎಂದರು. ಭಾರತ ಆತ್ಮನಿರ್ಭರತೆ ಹೊಂದಿರುವ ಎಲ್ಲ ಉತ್ಪನ್ನಗಳನ್ನು ಒಪ್ಪಂದದಿಂದ ಹೊರಗಿಡಲಾಗಿದ್ದು, ಯಾವುದೇ ರೀತಿಯಲ್ಲಿ ಕೃಷಿ, ಹೈನುಗಾರಿಕೆ ಹಾಗೂ ಕರಕುಶಲ ವಲಯಗಳ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲಾಗಿದೆ. ಭಾರತದ ಅನೇಕ ಕೃಷಿ ಉತ್ಪನ್ನಗಳು ಶೂನ್ಯ ತೆರಿಗೆಯೊಂದಿಗೆ ಅಮೆರಿಕದ ಮಾರುಕಟ್ಟೆ ಪ್ರವೇಶಿಸಲಿವೆ. ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಯಾವುದೇ ರಿಯಾಯಿತಿ ನೀಡಲಾಗಿಲ್ಲ. ಭಾರತದ ರಫ್ತುದಾರರಿಗೆ ಅನೇಕ ವಸ್ತುಗಳನ್ನು ಶೂನ್ಯ ತೆರಿಗೆಯೊಂದಿಗೆ ರಫ್ತು ಮಾಡುವ ಅವಕಾಶ ದೊರೆಯಲಿದೆ. ಹರಳುಗಳು, ವಜ್ರಗಳು ಮತ್ತು ಔಷಧೀಯ ವಸ್ತುಗಳಿಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಸ್ಮಾರ್ಟ್ಫೋನ್ಗಳ ರಫ್ತು ಸಹ ಹಿಂದಿನಂತೆಯೇ ತೆರಿಗೆ ರಹಿತವಾಗಿ ಮುಂದುವರಿಯಲಿದೆ. ಮಸಾಲೆ ಪದಾರ್ಥಗಳು, ಚಹಾ, ಕಾಫಿ, ಕೊಬ್ಬರಿ ಸೇರಿದಂತೆ ಬಹಳಷ್ಟು ಕೃಷಿ ಉತ್ಪನ್ನಗಳಿಗೆ 50% ಪ್ರತಿ ತೆರಿಗೆಯನ್ನು ರದ್ದು ಮಾಡಲಾಗಿದ್ದು, 18% ತೆರಿಗೆ ವಿಧಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. यूनाइटेड स्टेट्स ऑफ अमेरिका जो दुनिया की सबसे बड़ी अर्थव्यवस्था है, लगभग $30 ट्रिलियन की अर्थव्यवस्था अब हमारे निर्यातकों के लिए मोस्ट प्रिफर्ड ड्यूटी के साथ खुलती है. और जिस प्रकार से हमारे किसानों के हितों का संरक्षण किया गया है, पूर्णतः संरक्षण किया गया है किसानों का, डेयरी का, उसको मद्देनजर रखते मैं मानता हूं ये जो यूनाइटेड स्टेट्स और भारत के बीच जॉइंट स्टेटमेंट कल देर रात फाइनलाइज हुआ, विश्व के समक्ष रखा